ಖ್ಯಾತ ನಟ ರಾಜಕಾರಣಿ ಕೆ ಶಿವರಾಮರಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗಿದೆ. ಬೆಂಗಳೂರಿನ HCG ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಕೆ ಶಿವರಾಮ್ ಅವರ ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ICUನಲ್ಲಿ ಕೆ ಶಿವರಾಮರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. HCG ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಅವರ ಪರಿಸ್ಥಿತಿ ಚಿಂತಾಜನಕ ಅನ್ನುವಂಥ ಸ್ಥಿತಿಯಲ್ಲಿದೆ. ಸದ್ಯ ICUನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸಿನಿಮಾ ರಂಗ ಮತ್ತು ರಾಜಕಾರಣ ಎರಡರಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥವರು ಕೆ ಶಿವರಾಮ್. ಬಟ್ ಇತ್ತೀಚೆಗೆ ಹಲವು ವರ್ಷಗಳಿಂದ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಸ್ವಲ್ಪ ತೆರೆಮರೆಗೆ ಸರಿದಿದ್ರು, ಅನಾರೋಗ್ಯದ ಕಾರಣ ಇರಬಹುದು. ಈಗ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಅವರ ಪರಿಸ್ಥಿತಿ ಚಿಂತಾಜನಕ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಆದ ತೀವ್ರತೆ ಎಷ್ಟಿರುತ್ತೆ, ಅದರ ಮೇಲೆ ಚಿಕಿತ್ಸೆಗೆ ಅವರು ಎಷ್ಟು ಸ್ಪಂದಿಸ್ತಾರೆ, ಇಲ್ಲ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿರ್ಧಾರ ಆಗುತ್ತೆ. ಸಿವಿಯರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ರೆ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿರುತ್ತೆ. ಹೀಗಾಗಿ ಅವರನ್ನು ICUನಲ್ಲಿಟ್ಟು ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಸಾಕಷ್ಟು ಸಿನಿಮಾಗಳ ಮೂಲಕ ಕನ್ನಡಿಗರಿಗೂ ಕೂಡ ಹತ್ತಿರ ಆಗಿದ್ದಂಥವರು ಕೆ ಶಿವರಾಮ್. 1993ರಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರ ತೆರೆಕೊಂಡು ಬಹಳ ದೊಡ್ಡ ಹಿಟ್ ಆಗಿದ್ದಂಥ ಸಿನಿಮಾ. ಇವತ್ತಿಗೂ ಕೂಡ ಆ ಸಿನಿಮಾದ ಹೆಸರು ಹೇಳಿದ್ರೆ ಪ್ರತಿಯೊಬ್ಬ ಕನ್ನಡ ಸಿನಿ ಪ್ರೇಮಿ ಕೂಡ ನೆನಪಿಸ್ಕೊಳ್ಳುವಂಥ ಸಿನಿಮಾ ಇದು. ಅದಾದ ನಂತರ ಸಾಕಷ್ಟು ಸಾಲು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ನಂತರ ನಿಧಾನವಾಗಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಓಡಾಟ ನಡೆಸಿದ್ರು, ಗುರುತಿಸ್ಕೊಂಡಿದ್ರು. ವಸಂತ ಕಾವ್ಯ, ಸಾಂಗ್ಲಿಯಾನ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ಅವರು ನಟಿಸಿದ್ರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ವಲಯಗಳಲ್ಲೂ ಕೂಡ ಅವರು ಜನರಿಗೆ ಬಹಳ ಪರಿಚಿತರಾಗಿದ್ದರು. IAS ಅಧಿಕಾರಿಯಾಗಿದ್ದರು, ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಅದಾದ ಮೇಲೆ ರಾಜಕಾರಣದಲ್ಲೂ ಕೂಡ ಒಂದು ಕೈ ಪ್ರಯತ್ನ ಪಟ್ಟಿದ್ರು. ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಒಂದು ವಯಸ್ಸಿನ ಕಾರಣ ಇರಬಹುದು, ಅನಾರೋಗ್ಯ ಸಮಸ್ಯೆ. ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ಕಾರಣ ಅವರ ಬೆಂಗಳೂರಿನ HCG ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ವೈದ್ಯರು ಹೇಳೋ ಪ್ರಕಾರ ಅವರ ಪರಿಸ್ಥಿತಿ ಚಿಂತಾಜನಕ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸರ್, ಸುಮಾರು 20 ದಿನಗಳಿಂದ HCG ಹಾಸ್ಪಿಟಲಲ್ಲಿ ನಮ್ಮ ರಾಜ್ಯ ಕಂಡ, ಈ ದೇಶ ಕಂಡ ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ IAS ಅನ್ನ ಮಾಡಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ DC ಆಗಿ, ಕಮಿಷನರ್ಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇವತ್ತಿನ ದಿನ ಅವರ ಆರೋಗ್ಯದ ಸ್ಥಿತಿ ಬಹಳ ಗಂಭೀರವಾಗಿದೆ. ಇವತ್ತು ಛಲವಾದಿ ಮಹಾಸಭಾದ ಏನು ಛಲವಾದಿ ಬಂಧುಗಳಿದ್ದೀವಿ, ರಾಜ್ಯದ ಹಲವಾರು 31 ಜಿಲ್ಲೆಗಳಲ್ಲಿ ನಮ್ಮ ಛಲವಾದಿ ಬಂಧುಗಳು ಒಗ್ಗೂಡಿಸುವಂತ ಕೆಲಸವನ್ನ ಶ್ರೀಯುತ ಕೆ ಶಿವರಾಮಣ್ಣನವರು ಮಾಡಿದ್ರು. ಇವತ್ತು ಅವರಿಗೆ ಒಂದು ಕಡೆ ಅಂಗವೈಫಲ್ಯ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಅವರಿಗೆ ಆರೋಗ್ಯದ ಸ್ಥಿತಿ ಬಹಳ ಗಂಭೀರವಾಗಿದೆ. ಇವತ್ತು ಈ ಕರ್ನಾಟಕದ ಆಸ್ತಿಯಾಗಿ ಅವರು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರವನ್ನು ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ಛಲವಾದಿ ಮಹಾಸಭಾದಿಂದ ಮತ್ತೆ ರಾಜ್ಯದ ಎಲ್ಲ ಬಂಧುಗಳಿಂದ. ಇದಕ್ಕೆ ಇನ್ನೂ ಉತ್ತಮವಾದ ಒಂದು ಮೆಡಿಕಲ್ ಪ್ಯಾನೆಲ್ ಮಾಡಿ ಅವರನ್ನ ಇನ್ನಷ್ಟು ಉತ್ತಮವಾದ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು. ರಾಜ್ಯ ಸರ್ಕಾರ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ಛಲವಾದಿ ಮಹಾಸಭಾದ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಆಸ್ಪತ್ರೆ ಸಮೀಪದಿಂದ ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಅವರ ಬೆಂಬಲಿಗರು ಹೇಳೋ ಪ್ರಕಾರ ಕಳೆದ ಬಹಳಷ್ಟು ದಿನದಿಂದ ಇದೇ ರೀತಿ ಆಸ್ಪತ್ರೆಯಲ್ಲಿದ್ದಾರೆ. ಸದ್ಯ ಅವರ ಪರಿಸ್ಥಿತಿ ಏನು, ವೈದ್ಯರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಕೆ ಶಿವರಾಮ್ ಅವರು? ಮಾಜಿ IAS ಅಧಿಕಾರಿ, ನಟ ಹಾಗೂ ರಾಜಕಾರಣಿ ಆಗಿರುವಂತಹ ಕೆ ಶಿವರಾಮ್ ಅವರು ಕಳೆದ 20 ದಿನಗಳಿಂದ HCG ಆಸ್ಪತ್ರೆಯನ್ನು ಕಾರ್ಪೊರೇಷನ್ ಸರ್ಕಲ್ ಪಕ್ಕದಲ್ಲಿರುವಂತಹ HCG ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಅವರ ಕುಟುಂಬಸ್ಥರು ಹಾಗೂ ಬೆಂಬಲಿಗರು ಕೊಟ್ಟಂತಹ ಮಾಹಿತಿ ಪ್ರಕಾರ ಕೆ ಶಿವರಾಮ್ ಅವರು ಕಳೆದ 20 ದಿನಗಳಿಂದ ಬಿಪಿಯ ಒತ್ತಡ ಅಂದ್ರೆ ಏರುಪೇರು, ಬಿಪಿಯಲ್ಲಿ ವ್ಯತ್ಯಾಸ ಉಂಟಾದ ಕಾರಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಅದಾದ ನಂತರ ಅವರಿಗೆ ಒಂದಿಷ್ಟು ಬಹು ಅಂಗಾಂಗ ಸಮಸ್ಯೆಗಳಿರೋದು ಕೂಡ ಈಗ ವೈದ್ಯರಿಗೆ ಗೊತ್ತಾಗಿದೆ. ಮೊದಲು ಹೃದಯ ಸಂಬಂಧಿ ಒಂದಿಷ್ಟು ಕಾಯಿಲೆಗಳಿರೋದು ಗೊತ್ತಾಗಿದೆ. ಜೊತೆಗೆ ಈಗ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ರೋಗ ಲಕ್ಷಣಗಳು ಕೂಡ ಅವರಿಗೆ ಕಾಣಿಸಿಕೊಂಡಿದೆ. ಹೀಗಾಗಿ ಸದ್ಯ ಶಿವರಾಮ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರನ್ನ ICUದಲ್ಲಿ ಇರಿಸಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಈಗ ಸದ್ಯಕ್ಕೆ ಕುಟುಂಬಸ್ಥರು ಜೊತೆಗೆ ಬೆಂಬಲಿಗರು ಕೊಡ್ತಾ ಇದ್ದಾರೆ. ಇದುವರೆಗೂ ಶಿವರಾಮ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯರಾಗಲಿ
ಅಥವಾ ಆಸ್ಪತ್ರೆ ಆಡಳಿತ ಮಂಡಳಿ ಆಗಲಿ ಯಾವುದೇ ರೀತಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಏನಂತ ಹೇಳಿದ್ರೆ ಕಳೆದ 1.5 ವರ್ಷದ ಹಿಂದೆ ಶಿವರಾಮ್ ಅವರಿಗೆ ಒಂದು ಥೈರಾಯ್ಡ್ ಸಮಸ್ಯೆ ಆಗಿತ್ತು. ಆಗ ಇದೇ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಕೂಡ ಪಡೆದುಕೊಂಡಿದ್ರು. ಒಂದಿಷ್ಟು ದಿನ ರೆಸ್ಟ್ ಮಾಡಿದ್ರು. ಅದಾದ ನಂತರ ಅವರು ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಬೇಕು ಅಂತ ಒಂದು ತಯಾರಿ ಕೂಡ ನಡೆಸಿಕೊಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಚಾಮರಾಜನಗರದ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೆ ಅವರು ಭೇಟಿ ಕೊಟ್ಟು ಒಂದಿಷ್ಟು ಜನರ ಜೊತೆ ಅವರು ಮಾತಾಡಿದ್ರು. ಅಂದ್ರೆ ನಾನು ಎಷ್ಟು ಚುನಾವಣೆಗೆ ನಿಂತ್ಕೊಳ್ತಾ ಇದ್ದೀನಿ, ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆ ಒಂದು ಏನೋ ಬಿರುಸಿನ 4-5 ತಿಂಗಳು ಅವರು ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಬಂದಿದ್ರು. ಆದ್ರೆ ಕಳೆದ 20-25 ದಿನಗಳ ಹಿಂದೆ ಅಷ್ಟೇ ಅವರು ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಯಿತು. ಅದಾದ ನಂತರ ಕೂಡಲೇ ಅವರು ಕುಟುಂಬಸ್ಥರು HCG ಆಸ್ಪತ್ರೆಗೆ ಕರೆದುಕೊಂಡು ಅಡ್ಮಿಟ್ ಮಾಡಿದ್ದಾರೆ. ಸೊ ಕಳೆದ 20 ದಿನಗಳಿಂದ ಕೂಡ ಅವರು ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ವೈದ್ಯರು ಸತತವಾಗಿ 20 ದಿನಗಳಿಂದ ಅವರನ್ನ ICU ಘಟಕದಲ್ಲಿ ಇರಿಸಿಕೊಂಡು ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅವರು ಆ ಚಿಕಿತ್ಸೆಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಬಹು ಅಂಗಾಂಗ ಸಮಸ್ಯೆಗಳನ್ನ ಬಳಲ್ತಾ ಇರೋದ್ರಿಂದ ಅಂದ್ರೆ ಈಗ ಅವರ ಆರೋಗ್ಯ ಚೇತರಿಕೆ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಪರಿಸ್ಥಿತಿ ಸೀರಿಯಸ್ ಆಗಿದೆ, ಗಂಭೀರವಾಗಿದೆ. ಸೊ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸಾಕಷ್ಟು ಬೆಂಬಲಿಗರೀಗ ಆಸ್ಪತ್ರೆ ಬಳಿ ಬಂದಿದ್ದಾರೆ ಅಂತ ಹೇಳಿ ಶಿವರಾಮ್ ಅವರ ಬೆಂಬಲಿಗರು ಜೊತೆಗೆ ಕುಟುಂಬಸ್ಥರು ಕೂಡ ಆಸ್ಪತ್ರೆ ಬಳಿದ್ದಾರೆ. ಅಂದ್ರೆ ಸದ್ಯಕ್ಕೆ ಶಿವರಾಮ್ ಅವರ ಅಳಿಯ ಭರತ್ ಅನ್ನುವರು ಕೂಡ ಅವರು ಕಳೆದ 20 ದಿನಗಳಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಬಲಿಗರು ಒಂದಿಷ್ಟು ಸರ್ಕಾರಕ್ಕೆ ಆಗ್ರಹವನ್ನು ಮನವಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆ ಶಿವರಾಮ್ ಅವರಿಗೆ ಉತ್ತಮವಾದ ಒಂದು ಆರೋಗ್ಯವನ್ನು ಚಿಕಿತ್ಸೆ ಕೊಡಿಸಬೇಕು, ಇದಕ್ಕೆ ಸರ್ಕಾರ ಕೂಡ ಗಮನ ಹರಿಸಬೇಕು ಅನ್ನೋದಿಷ್ಟು ಬೇಡಿಕೆಗಳನ್ನ ಕೂಡ ಈಗ ಅವರಲ್ಲಿ ಇಡ್ತಾ ಇರುವಂತದ್ದು. ವಿಜಯ್, ಒಟ್ಟಾರೆ ಸದ್ಯಕ್ಕೆ ಶಿವರಾಮ್ ಅವರ ಆರೋಗ್ಯ ಗಂಭೀರವಾಗಿದೆ ಅಂತಾನೆ ಹೇಳ್ಬೋದು. ವೈದ್ಯರಾಗ್ಲಿ ಅಥವಾ ಆಸ್ಪತ್ರೆ ಆಡಳಿತ ಮಂಡಳಿ ಇದುವರೆಗೂ ಅಧಿಕೃತವಾಗಿ ಯಾವುದೇ ರೀತಿಯ ಪ್ರಕಟಣೆ ಕೊಟ್ಟಿಲ್ಲ. ಅವರಿಗಾಗಿ ಎದುರು ನೋಡ್ತಾ ಇದ್ದೀವಿ. ವಿಜಯ್, ಭರತ್, ಕಳೆದ 20 ದಿನಗಳಿಂದ ಅವರ ಹೆಲ್ತ್ ಬುಲೆಟಿನ್ ಗಮನಿಸಿದ್ರೆ ಏನಾದರೂ ಚೇತರಿಕೆ ಕಂಡು ಬಂದಿದೆಯಾ? ಚಿಕಿತ್ಸೆಗೆ ಸ್ಪಂದಿಸಿದಾರಾ ಅಥವಾ ಆ ಕ್ಷಣದಿಂದ ಇವತ್ತಿನವರೆಗೂ ಇದೇ ರೀತಿ ICUನಲ್ಲೇ ಚಿಕಿತ್ಸೆ ಮುಂದುವರಿತಾ ಇದೆಯಾ? ಹೇಗೆ ಭರತ್? ವಿಜಯ್ ಅಂತ ಹೇಳಿದ್ರೆ ಆರಂಭದಲ್ಲಿ ಅವರಿಗೆ ಅಂದ್ರೆ ಬಿಪಿಯಲ್ಲಿ ವ್ಯತ್ಯಾಸ ಉಂಟಾದ ಕಾರಣ ಅಂದ್ರೆ ರಕ್ತದ ಒತ್ತಡದಲ್ಲಿ ಅವರಿಗೆ ಏರುಪೇರು ಉಂಟಾದ ಕಾರಣ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗುತ್ತೆ. ಅದಾದ ನಂತರವಷ್ಟೇ ಒಂದಿಷ್ಟು ಪರೀಕ್ಷೆಗಳನ್ನ ಅವರ ಒಳಪಡಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಕೆ ಶಿವರಾಮ್ ಅವರಿಗೆ ಬಹು ಅಂಗಾಂಗ ಸಮಸ್ಯೆಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಹೃದಯ ಸಂಬಂಧಿ ಒಂದಿಷ್ಟು ಕಾಯಿಲೆಗಳು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ವೈದ್ಯರು ಪರೋಕ್ಷವಾಗಿ ಅಂದ್ರೆ ಕುಟುಂಬಸ್ಥರು ಹೇಳ್ತಾ ಇರುವಂತಹ ಮಾಹಿತಿ. ಜೊತೆಗೆ ಮೆದುಳಿಗೆ ಸಂಬಂಧಪಟ್ಟಂತೆ ಕೂಡ ಈಗ ಅವರಿಗೆ ಒಂದು ತೊಂದರೆ ಆಗಿದೆ. ಹಾಗಾಗಿ ಅವರು ಏನೋ ICUದಲ್ಲಿ ಇರಿಸಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ 20 ದಿನಗಳಿಂದ ಕೂಡ ಅವರನ್ನ ಅಂದ್ರೆ ಮಾನಿಟರ್ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವೈದ್ಯರು ಅವರ ಆರೋಗ್ಯದ ದೃಷ್ಟಿಯಿಂದ ಸೂಕ್ಷ್ಮವಾಗಿ ICUದಲ್ಲಿ ಇರಿಸಿ ಮಾನಿಟರ್ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗಿನ ಅಂದ್ರೆ ಚೇತರಿಕೆ ಅಥವಾ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ICUದಲ್ಲಿ ಇದ್ದಾರೆ, ಅವರು ಗಂಭೀರವಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ವಿಜಯ್, ಓಕೆ, ಧನ್ಯವಾದ ಭರತ್. ಸದ್ಯಕ್ಕೆ ವೈದ್ಯರು ಅಧಿಕೃತವಾಗಿ ಯಾವುದೇ ವಿಚಾರ ಹೇಳ್ತಾ ಇಲ್ಲ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಕಳೆದ 20 ದಿನದಿಂದ ಇದೇ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಕೆ ಶಿವರಾಮ್ ಅವರು. ಆರೋಗ್ಯ ಸಮಸ್ಯೆ ಮೊದಲಿಂದನೂ ಇತ್ತು ಅವರಿಗೆ, ಬಟ್ ಅದು 1 ವರ್ಷದ ಹಿಂದೆ ಥೈರಾಯ್ಡ್ ಸಮಸ್ಯೆ ಅಂತ ಆರಂಭ ಆಯಿತು. ಅದಾದಮೇಲೆ ಬೇರೆ ಬೇರೆ ಅಂಗಾಂಗಗಳ ಸಮಸ್ಯೆಗಳು ಕೂಡ ಆರಂಭ ಆಯಿತು. ಸ್ವಲ್ಪ ಆರೋಗ್ಯ ಸ್ಥಿತಿ ಗಂಭೀರ ಆಯಿತು ಅಂತಿದ್ದ ಹಾಗೆ ಅವರನ್ನು ಕುಟುಂಬಸ್ಥರು ಕರೆದುಕೊಂಡು ಬಂದು ಬೆಂಗಳೂರಿನ HCG ಆಸ್ಪತ್ರೆಗೆ ಕಳೆದ 20 ದಿನದ ಹಿಂದೆ ದಾಖಲು ಮಾಡಿದ್ದಾರೆ. ನಿರಂತರವಾಗಿ ಚಿಕಿತ್ಸೆ ನಡೀತಾ ಇದೆ. ಅದಾದ ಮೇಲೆ ಒಂದೊಂದೇ ಸಮಸ್ಯೆಗಳು ಆರಂಭ ಆಗ್ತಾ ಹೋಯಿತು. ಬಹು ಅಂಗಾಂಗದ ಸಮಸ್ಯೆ ಶುರು ಆಗ್ಬಿಟ್ಟಾಗ ಅದಕ್ಕೆ ಚಿಕಿತ್ಸೆ ಕೊಡೋದು, ಚಿಕಿತ್ಸೆ ಯಶಸ್ವಿಯಾಗೋದು ಬಹಳ ಸವಾಲಿನ ಕೆಲಸ ಆಗಿರುತ್ತೆ. ಅದರ ಜೊತೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬೇರೆ ಹೇಳ್ತಾ ಇರುವಾಗ ಅದರ ತೀವ್ರತೆ ಏನು, ಎಷ್ಟರ ಮಟ್ಟಿಗೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ವೈದ್ಯರು ತಮ್ಮ ಎಲ್ಲ ಪ್ರಯತ್ನವನ್ನು ಹಾಕಿದ್ರೂ ಕೂಡ ಮೆಡಿಕಲಿ ಚಾನ್ಸಸ್ ಎಷ್ಟಿದೆ ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮಾಹಿತಿ ವೈದ್ಯರಿಂದ ಸಿಗ್ತಾ ಇಲ್ಲ. ಚೇತರಿಕೆ ಇದೆಯಾ ಅಥವಾ ಸ್ಪಂದಿಸ್ತಾ ಇದ್ದಾರಾ, ಅದೇ ಸ್ಥಿತಿಯಲ್ಲಿ ಮುಂದುವರೆದಿದೆಯಾ ಅವರ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.